ಒಂದೆಡೆ ಉದ್ಯೋಗಾಕಾಂಕ್ಷಿಗಳಿಂದ ಧಾರವಾಡದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದ್ರೆ ಮತ್ತೊಂದೆಡೆ ಕೊಪ್ಪಳ ಜಿಲ್ಲೆಯಲ್ಲಿ ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ರೈತರು ಮತ್ತು ವಿವಿಧ ಸಂಘಟನೆಗಳ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇವತ್ತು ಶಾಸಕರು ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಹೇಳಿದ್ವಿ, ನಮ್ಮ ಸಮಸ್ಯೆಯನ್ನ ನೀವು ವಿಧಾನಸೌಧದಲ್ಲಿ ಮಾತಾಡ್ರಿ ಅಂತ ಹೇಳಿ. ಇಲ್ಲಿ ಒಬ್ಬರು ನಮ್ಮ ಜಿಲ್ಲಾ ಜನಪ್ರತಿನಿಧಿ ಒಬ್ಬರು ಮಾತಾಡಿಲ್ಲ. ಅಂದ್ರೆ ಇವತ್ತು ಸರ್ಕಾರದ ಜೊತೆ ಇವರೇನು ಜಿಲ್ಲಾ ಪ್ರತಿನಿಧಿಗಳಾದಾರಲ್ಲ, ನೇರವಾಗಿ ಕಂಪ್ನಿ ಜೋಡಿ ಶಾಮೀಲಾಗಿದ್ದಾರೆ. ಕಾರ್ಖಾನೆ ಧೂಳ ಜಾಸ್ತಿ ಐತಿ, ಶಾಲೆಗೂ ಕೂಡ ಜಾಸ್ತಿ ಧೂಳ ಬರ್ತಾ, ಬೆಂಚ್ ಮೇಲೆಲ್ಲ ಧೂಳ ಮತ್ತು ಕಾರ್ಖಾನೆ ಸೌಂಡ್ ಬರ್ತಾ, ಪಾಠ ಹೇಳೋದು ಅರ್ಥ ಆಗಲ್ಲ. ಇದ್ರ ನೀರಿದ್ರೆ ಎಲ್ಲ ಕಲುಷಿತವಾಗಿದೆ, ಎಲ್ಲ ಡ್ಯಾಮ್ ನೀರು ಎಲ್ಲ ಬೂದಿ ಕರ್ರಗ ಈ ಥರ ಆಗಿದೆ ಕೈಯೆಲ್ಲ. ಇದು ಬಂದಾಗೋವರೆಗೂ ಹೋರಾಟ, ಬಂದಾಗೋವರೆಗೂ ಹೋರಾಟ. ಎಷ್ಟು ದಿವಸರ ತಗೋಲಿ, ನಾವು ಇದರಲ್ಲಿ ನಾವು ಎಲ್ಲರೂ ಭಾಗಿಯಾಗ್ತೀವಿ. ಕಾರ್ಖಾನೆಗಳಿಂದ ವಿಷಾನಿಲ, ಜನರ ಜೀವಕ್ಕೆ ಕುತ್ತು. ಬಲ್ಡೋಟ ವಿಸ್ತರಣೆಗೆ ವಿರೋಧ, ಕೊಪ್ಪಳದಲ್ಲಿ ಪ್ರತಿಭಟನೆ ಬಂದ್. ವಿಶೇಷ ಆರ್ಥಿಕ ವಲಯ ಎಂಬ ಘೋಷಣೆಯೊಂದಿಗೆ ಕೈಗಾರಿಕೆಗಳು ಆರಂಭವಾಗಿವೆ. ಈ ಕೈಗಾರಿಕೆಗಳಿಂದ ಜನರಿಗೆ ಉದ್ಯೋಗ ಸಿಗೋದು ನೆಪ ಮಾತ್ರ. ಆದರೆ ಇದೇ ವೇಳೆ ಕಾರ್ಖಾನೆಯಿಂದ ಜನರ ಬದುಕು ದುಸ್ತರವಾಗಿದೆ. ಹೌದು, ಕೊಪ್ಪಳ ತಾಲೂಕಿನಲ್ಲಿ 23 ಬೃಹತ್ ಉಕ್ಕು ಕಾರ್ಖಾನೆಗಳಿವೆ. ಈ ಕಾರ್ಖಾನೆಗಳಿಂದ ಬರುವ ವಿಷಾನಿಲ, ಧೂಳಿನಿಂದಾಗಿ ಕೊಪ್ಪಳ, ಭಾಗ್ಯನಗರ ಸುತ್ತಮುತ್ತಲಿನ 20 ಹಳ್ಳಿಗಳ ಜನರ ಜೀವನ ಅಧೋಗತಿಗೆ ತಲುಪಿದೆ. ಈ ಮಧ್ಯೆ ಕಳೆದ ವರ್ಷ ರಾಜ್ಯ ಸರ್ಕಾರವು ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಗೆ ಒಪ್ಪಿಕೊಂಡಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ಕಾರ್ಖಾನೆ ವಿಸ್ತರಣೆಗೆ ಒಪ್ಪಿಕೊಂಡಿದ್ದಾಗಿದೆ. ಇದರಿಂದಾಗಿ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಂತೆ ಸುಮಾರು 54,000 ಕೋಟಿ ರೂಪಾಯಿ ಬಂಡವಾಳದಲ್ಲಿ ಕಾರ್ಖಾನೆ ಆರಂಭವಾಗುತ್ತೆ. ಸುಮಾರು 2 ಲಕ್ಷ ಜನರ ಆರೋಗ್ಯ ಇನ್ನಷ್ಟು ಹದಗೆಡಲಿದೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಕೊಪ್ಪಳ ಬಂದ್ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಗವಿಮಠದ ಸ್ವಾಮಿಗಳು ಕಾರ್ಖಾನೆ ಸ್ಥಗಿತಗೊಳಿಸುವಂತೆ ಜನಪ್ರತಿನಿಧಿಗಳಿಗೆ ಸರ್ಕಾರದಿಂದ ಆದೇಶ ತರಲು ಒತ್ತಾಯಿಸಿದರು. ಈಗ PSPL ಕಾರ್ಖಾನೆ ವಿಸ್ತರಣೆ ಕಾರ್ಯ ನಿಂತಿದೆ. ಆದರೆ ವಿಸ್ತರಣೆ ರದ್ದತಿಯ ಆದೇಶ ಹೊರಡಿಸಿಲ್ಲ. ಇದೇ ಕಾರ್ಖಾನೆಯವರು ಹೈಕೋರ್ಟ್ ಆದೇಶವಿದ್ದರೂ ಬಸಾಪುರ ಕೆರೆ ಒತ್ತುವರಿ ಮಾಡಿಕೊಂಡಿರೋ ಆರೋಪ ಕೂಡ ಕೇಳಿಬಂದಿದೆ. ಇದರಿಂದ ಜನಾಕ್ರೋಶವೂ ಹೆಚ್ಚಾಗಿದೆ. ಈ ಮೊದಲು ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ಹಳ್ಳಿಗಳಲ್ಲಿ ವೈದ್ಯಕೀಯ ಅಧ್ಯಯನಕ್ಕಾಗಿ ಆಗ್ರಹಿಸಿ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ, ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯವರು 117 ದಿನದಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕಳೆದ ವರ್ಷದಿಂದ ಹೋರಾಟ ಮಾಡಿದರೂ ಸರ್ಕಾರ ಇತ್ತ ನೋಡದ ಹಿನ್ನೆಲೆಯಲ್ಲಿ ಮಂಗಳವಾರ ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿತ್ತು. ಕೊಪ್ಪಳ ಬಂದ್ ಯಶಸ್ವಿಯಾಗಿದ್ದು ಮುಂಜಾನೆಯಿಂದ ಅಂಗಡಿ ಮುಂಗಟ್ಟು ಸ್ವಯಂ ಪ್ರೇರಿತವಾಗಿ ಬಾಗಿಲು ಹಾಕಿದ್ದವು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಜೆ ನೀಡಿದ್ದವು. ಬಸ್ ಸಂಚಾರ ಮುಂಜಾನೆ ಮಾತ್ರವಿದ್ದು ನಂತರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಬಂದ್ ವೇಳೆ ಗವಿಮಠದಿಂದ ನಗರಸಭೆವರೆಗೂ ಬೃಹತ್ ಮೆರವಣಿಗೆ ನಡೆಯಿತು. ಈ ಸಮಯದಲ್ಲಿ ಕಾರ್ಖಾನೆಯಿಂದ ಬಾಧಿತವಾಗಿರುವ ಪ್ರದೇಶದ ಬೆಳೆಯನ್ನ ಎತ್ತಿನ ಬಂಡಿಯಲ್ಲಿ ತಂದು ಪ್ರದರ್ಶಿಸಲಾಯಿತು. PSPL ಕಾರ್ಖಾನೆ ರದ್ದಾಗುವವರೆಗೂ ಹೋರಾಟ ಮುಂದುವರಿಸೋದು ಪಕ್ಕಾ ಅಂತಿದ್ದಾರೆ ಹೋರಾಟಗಾರರು. ಚಿಕ್ಕವರಿಂದ ದೊಡ್ಡವರವರೆಗೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಶಾಲೆಗಳು ಬಂದಾಗಿದ್ರಿಂದ ಶಾಲಾ ಮಕ್ಕಳು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಈ ಮಧ್ಯೆ ಹರ್ಷರಾಜ್ ಕಟ್ಟಿಮನಿ ಎಂಬ 10 ವರ್ಷದ ಬಾಲಕ ವಿನೂತನವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾದ. ಮಾಸ್ಕ್ ಹಾಕ್ಕೊಂಡು, ಮೈಗೆಲ್ಲ ಕಪ್ಪು ಮಸಿ ಮೆತ್ಕೊಂಡು, ಕೈಯಲ್ಲಿ ಕೆಮಿಕಲ್ ಮಿಶ್ರಿತ ನೀರಿನ ಬಾಟಲಿ ಹಿಡ್ಕೊಂಡು ಎಲ್ಲರ ಗಮನ ಸೆಳೆದ. ಫ್ಯಾಕ್ಟ್ರಿಲಿಂದ ಕೊಪ್ಪಳ ಸುತ್ತಮುತ್ತ ಊರಿನಲ್ಲಿ ಕೂಡ ಅಂಕಲ್ ಫ್ಯಾಕ್ಟ್ರಿಗೆ ಬರಕತ್ತಿತ್ತು ಅಂಕಲ್. ಅದಕ್ಕಂತೇಳಿ ನಾನು ಹೋರಾಟ ಮಾಡಕತ್ತೀನಿ. ಈಗ ಫ್ಯಾಕ್ಟ್ರಿ ಜಾಸ್ತಿ ಬರಕ್ಕೆ ಕಾರಣ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗತ್ತೈತೆ ಅಂಕಲ್. ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರೂ ಕೂಡ ಬಹಳಷ್ಟು TB ಮತ್ತೆ ಎಲ್ಲ ರೋಗಗಳು ಬರಕತ್ತವ. ಶಾಸಕ ಸಂಸದರಿಗೆ ಪ್ರತಿಭಟನಾಕಾರರ ತರಾಟೆ. ಬಲ್ಡೋಟ ಕಂಪನಿ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುತ್ತಿದೆ.
ಈ ವೇಳೆ ಮನವೊಲಿಕೆಗೆ ಬಂದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಂಸದ ರಾಜಶೇಖರ್ ಹಿಟ್ನಾಳ್ಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಪ್ರತಿ ಬಾರಿ ಹೋರಾಟ ಮಾಡಿದ್ರೂ ಬರೋದು, ಭಾಷಣ ಮಾಡಿ ಹೋಗೋದು ಅಷ್ಟೇನಾ ನಿಮ್ಮ ಕೆಲಸ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವೇಳೆ ಸಮಾಧಾನಪಡಿಸಲು ಮುಂದಾದ ಮಾಜಿ ಸಂಸದ ಸಂಗಣ್ಣ ಕರಡಿ ಕೈಯಿಂದ ಮೈಕ್ ಕಿತ್ಕೊಂಡು ನೀವೆಲ್ಲರೂ ಇಲ್ಲಿಂದ ಹೊರಡಿ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಸಂಗಣ್ಣ ಕರಡಿ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ. ನಂತರ ಮಾತನಾಡಿದ ರಾಘವೇಂದ್ರ ಹಿಟ್ನಾಳ್, ಜನರೊಂದಿಗೆ ನಾವಿದ್ದೇವೆ, ಬಿಎಸ್ಪಿಎಲ್ ಕಾರ್ಖಾನೆ ರದ್ದತಿಗೆ ಸಿಎಂ ಬಳಿ ಇನ್ನೊಮ್ಮೆ ನಿಯೋಗ ಹೋಗುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಹಾಳಾದ ಬೆಳೆಯನ್ನ ಹೊತ್ತು ತಂದು ಪ್ರತಿಭಟಿಸಿದ್ರು. ಕೊಪ್ಪಳ ಹಾಗೂ ಭಾಗ್ಯನಗರ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಕಾರ್ಖಾನೆಗಳ ವಿರುದ್ಧ ಜನಾಕ್ರೋಶಕ್ಕೆ ಸ್ವಾಮಿಗಳು, ಜನಪ್ರತಿನಿಧಿಗಳು, ಪ್ರಗತಿಪರರು ಸಾಥ್ ನೀಡಿದ್ದರು. ಕೊಪ್ಪಳದ ಗವಿಮಠದ ಆವರಣದಿಂದ ಆರಂಭಗೊಂಡ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದೆ. ಕಾರ್ಖಾನೆಯಿಂದ ಹೊರಬರುವ ಹೊಗೆ ಮತ್ತು ಧೂಳಿನಿಂದಾಗಿ ಹಾಳಾದ ತಮ್ಮ ಬೆಳೆಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ತಂದು ರೈತರು ಪ್ರತಿಭಟನೆ ನಡೆಸಿದ್ರು. ಕಡಲೆ, ಮೆಕ್ಕೆಜೋಳ, ಜೋಳ ಸೇರಿದಂತೆ ಹಲವು ಬೆಳೆಗಳಿಗೆ ಕಾರ್ಖಾನೆಯ ಹೊಗೆಯಿಂದಾಗುವ ಹಾನಿಯನ್ನ ಪ್ರದರ್ಶಿಸಲು ಹಾಳಾದ ಬೆಳೆಗಳನ್ನ ಎತ್ತಿನ ಬಂಡಿಗಳಲ್ಲಿ ಹೊತ್ತು ತಂದಿದ್ರು. ಖಾಲಿ ತೊಟ್ಟಿಲು ಹೊತ್ತು ಮಹಿಳೆಯರ ಪ್ರತಿಭಟನೆ. ಪ್ರತಿಭಟನಾ ಸ್ಥಳಕ್ಕೆ ತೊಟ್ಟಿಲು ಸಮೇತ ಆಗಮಿಸಿದ ಮಹಿಳೆಯರು ಕಾರ್ಖಾನೆಗಳ ಹೊಗೆಯಿಂದ ಮಕ್ಕಳಾಗುತ್ತಿಲ್ಲವೆಂದು ಖಾಲಿ ತೊಟ್ಟಿಲು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ಮಹಿಳೆಯರಿಗೆ ಗರ್ಭಪಾತವಾಗಿದೆ, ಸಂತಾನ ಭಾಗ್ಯವಿಲ್ಲದಂತಾಗಿದೆ ಎಂದು ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಹಲವು ವರ್ಷಗಳಿಂದ ಈ ಸಮಸ್ಯೆ ಎದುರಿಸುತ್ತಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಸರ್ಕಾರದ ಅಣಕು ಶವಯಾತ್ರೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ಕೊಪ್ಪಳ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.